ಅಮ್ಮ ಸುಪ್ಪಿ ಹೇಳಿಲ್ವಾ ನಿಖಿಲ್ ಬಂದೇ ಬರ್ತಾನೆ ನೀನು ನೋಡೋಕ್ಕೆ ಅಂತ ಹೇಳಿ ಬಂದಿದ್ದಾನೆ ಮಾತಾಡ್ಸಪ್ಪ. ಬರೀ ಅವಳು ಮಲ್ಕೊಂಡ್ರು ಕೂತ್ಕೊಂಡ್ರು ಎದ್ರು ನಿಖಿಲ್ 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 ಬರೀ ನಿಂದೆ ದ್ಯಾಸ. ನಿಖಿಲ್ ಕ್ಷಮಿಸ್ಬಿಡು ನಿಖಿಲ್, ಮನಸ್ಸಲ್ಲೇನು ಇಟ್ಕೋಬೇಡ. ಕ್ಷಮಿಸ್ಬಿಡು ನಿಖಿಲ್, ನನ್ನ ಮನಸ್ಸಿನಾಗ ಏನು ಇಟ್ಕೋಬೇಡ. ನಾನು ಮಾಡಿರೋ ತಪ್ಪಾಯಿತು. ನಿನ್ನ ಜೊತೆ ಇನ್ಮೇಲೆ ಚೆನ್ನಾಗಿರ್ತೀನಿ ನಿಖಿಲ್. ನಾನು ಇಲ್ಲಿಂದ ಕರ್ಕೊಂಡು ಹೋಗು ನಿಖಿಲ್. ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ. ಇಬ್ಬರು ಚೆನ್ನಾಗಿ ಸಂಸಾರ ಮಾಡೋಣ, ಚೆನ್ನಾಗಿರೋಣ. ನೀನಾಗೆ ನೀನು ಮಾಡ್ಕೊಂಡು ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ. ಯಾಕೆ ಅಳ್ತೀಯ? ಅಳ್ಬೇಡ, ಸಮಾಧಾನ ಮಾಡ್ಕೊ. ನಾನು ಬಂದಿದ್ದೀನಿ, ನೋಡ್ಕೊತೀನಿ, ಸುಮ್ಮನಿರು, ಸಮಾಧಾನ ಮಾಡ್ಕೊ, ಅಳ್ಬೇಡ. ಹೇಳ್ದೀನಿ ಕಣಮ್ಮ, ಎಲ್ಲ ವಿಷಯ ಹೇಳಿದ್ದೀನಿ ಅವನಿಗೆ. ಚೆನ್ನಾಗಿ ನೋಡ್ಕೊಂತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿದಾನೆ. ನಾನು ಈಗಳಪ್ಪ ಏನು ತೊಂದರೆ ಆದ್ರೂ ನಾನು ಅಂತ ಹೇಳಿ ಕರ್ಕೊಂಬಂದಿರೋದು. ನೀವು ಇನ್ಮೇಲಿಂದ ನೀನು ಅಷ್ಟೇ ಕಣ್ ಶಶಿ. ನೀವೆಲ್ಲನ ಚೆನ್ನಾಗಿ ಇವ್ರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನೀವಿಬ್ಬರು ಮನೆಯವರು ಚೆನ್ನಾಗಿದ್ರೆ ಯಾರು ಏನೂ ಮಾತಾಡೋದಕ್ಕಾಗೋದಿಲ್ಲ. ನಾನು ಅದಕ್ಕೆ ಹೇಳಿ ಕರ್ಕೊಂಬಂದಿದ್ದೀನಿ ನೋಡಮ್ಮ ಸುಪ್ಪಿ. ನನಗೆ ಬೆಲೆ ಕೊಟ್ಟು ನೀನು ಚೆನ್ನಾಗಿ ಇಟ್ಕೊಂಡು ಹೋಗಬೇಕು. ನಾನು ನಿನ್ನ ಸಂಸಾರ ಸರಿ ಮಾಡಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಇಷ್ಟು ಕಷ್ಟಪಟ್ಟು ನಾನು ಹೇಳಿ ಏನೋ ಈಗಳಪ್ಪ ಹಿಂಗೆ ತಪ್ಪು ಆಗೈತೆ ಏನೋನೋ ಅದಕ್ಕೇನೆ ಹಿಂಗೆ ಆಗಿರೋದು ನೋಡು. ಇಲ್ಲ ಅಂತಂದಿದ್ರೆ ಆ ಹುಡುಗಿ ಎಷ್ಟು ಜೀವನ, ಹುಡುಗಿ ಜೀವನ ಹೆಂಗೆ ಚೆನ್ನಾಗಿರೋದು. ಅವರಮ್ಮ ಒಬ್ಬಳೆ ಮಗಳು ಯಾರಿಗೆ ಬೇಕಾದರೂ ಕೊಟ್ಟು ಮದುವೆ ಮಾಡ್ತಾಯಿದ್ರು, ಚೆನ್ನಾಗಿ ಸಾಕಿದ್ರು. ಇವತ್ತು ನೀನು ಈ ರೀತಿ ತಪ್ಪು ಮಾಡಿರೋದ್ರಿಂದ ತಾನೇ ಆ ಹುಡುಗಿ ರೀತಿ ಮಾಡಬೇಕಾಯ್ತು. ಆ ಹುಡುಗಿ ಜಾಗದಲ್ಲಿ ನಿಂತ್ಕೊಂಡು ಯಾರೇ ಇದ್ದಿದ್ರು ಅದೇ ರೀತಿ ಯೋಚನೆ ಮಾಡೋರು ಅಂತ ಹೇಳಿ ಎಲ್ಲ ಹೇಳಿದ್ದೀನಿ. ಅದಕ್ಕೋಸ್ಕರನ ಬಂದಿದ್ದಾನೆ ನೋಡೋಕ್ಕೆ. ನೀನು ಅಳ್ಬೇಡ, ಸುಮ್ಮನಿರು. ಇನ್ನು ಚೆನ್ನಾಗಿ ನೋಡ್ಕೊಂತಾನೆ. ಸ್ವಲ್ಪ ಸಮಾಧಾನ ಮಾಡಪ್ಪ. ಆ ಹುಡುಗಿಗೆ ಬರೀ ನಿಂದೆ ದ್ಯಾಸ. ಇನ್ನು ಬರ್ತಾನೋ ಬರಲ್ವೋ ನನ್ನ ಗಂಡ ಅಂತ ಹೇಳಿ ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಆ ಹುಡುಗಿ ಬೋಲ್ ಅಳ್ತಾಯ್ತಂತೆ. ನೋಡು, ಸಮಾಧಾನ ಮಾಡು. ಸುಮ್ಮನಿರು ಸುಪ್ಪಿ, ಅಳ್ಬೇಡ, ಸುಮ್ಮನಿರು. ಅಳ್ಬೇಡ. ನನ್ನ ತಮ್ಮ ಚೆನ್ನಾಗಿ ನೋಡ್ಕೊಂತಾನೆ, ಅಳ್ಬೇಡ ಬಿಡಮ್ಮ. ಇವಾಗ ನನ್ನ ತಮ್ಮ ಮಾಡಿರೋ ಕೆಲಸದಿಂದಲೇ ಹಿಂಗೆ ಆಗಿರೋದು. ನಮಗೆ ಇವಣ್ಣ ಹೇಳ್ತು ಪಾಪ, ಚೆನ್ನಾಗೆ ಇಟ್ಕೊಂಡು ಹೋಗ್ರಿ, ಯಾವ್ದು ಇರೋದಿಲ್ಲ ಅಂತ ಹೇಳ್ತು. ಆಳವಾಗೆಲ್ಲ ಯೋಚನೆ ಮಾಡಿದ್ಕೆ ಇವಾಗ ನನ್ನ ತಮ್ಮನೇ ಮಾಡಿರೋದು ತಪ್ಪು ಅಂತ ನಮಗೂ ಗೊತ್ತಾಯಿತು. ಅದಕ್ಕೇನೆ ಕರ್ಕೊಂಡು ಹೋಗ್ತೀವಿ. ಸುಮ್ಮನಿರು. ಬರ್ತಾನೆ, ನೋಡ್ಕೊಂತಾನೆ ನನ್ನ ತಮ್ಮ, ಚೆನ್ನಾಗಿರ್ತಾನೆ. ಸುಮ್ಮನಿರು, ಅಳ್ಬೇಡ. ಯಾಕೆ ನಾನು ಈ ರೀತಿ ತಪ್ಪು ಮಾಡಿದೆ ಅಂತಂದರೆ ಮತ್ತೇನು ಮಾಡಲಿ? ಇವ್ನು ರಾತ್ರಿನೂ ಬಿಟ್ಟು ಅಂಗಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನನ್ನ ಸ್ಥಾನದಲ್ಲಿ ನನಗೆ ಎಂಥ ಪರಿಸ್ಥಿತಿ ಬಂದಿತ್ತು ಅವತ್ತು ಯೋಚನೆ ಮಾಡು ನಿಖಿಲ್ ನೀನೇನೆ. ಅವತ್ತು ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು, ಯಾರಾದರೂ ಬಂದರೆ ಸಾಕಪ್ಪ, ನನ್ನ ಮದುವೆ ಆದರೆ ಸಾಕಪ್ಪ ಅಂತ ನಾನು ಕಾತ್ಕೊಂಡಿದ್ದೆ. ನಾನಿಲ್ಲೋಡು ಅವನ ಜೊತೆ ನಾನೇನು ಮದುವೆ ಮಾಡ್ಕೊಂಡಿಲ್ಲ, ಏನಿಲ್ಲ, ಸುಮ್ಮನೆ ಕರ್ಕೊಂಡು ಬಂದು ಏನೋ ಬಂದಿದ್ದಾನೆ ಅಂತ ಜೊತೆಗೆ ಇಟ್ಕೊಂಡಿದ್ದೆ ಅಷ್ಟೇ. ಇನ್ಮೇಲೆ ಚೆನ್ನಾಗಿರ್ತೀನಿ ನಿಖಿಲ್. ನಾನು ಯಾವೊಂದು ಸವಸಕ್ಕೂ ಹೋಗೋದಿಲ್ಲ, ಯಾವೊಂದು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ನೀನೇ ಸಾಕು. ಇನ್ಮೇಲೆ ನಿನ್ನ ಜೊತೆ ಚೆನ್ನಾಗಿರ್ತೀನಿ ನಿಖಿಲ್. ಪ್ಲೀಸ್ ನಿಖಿಲ್, ನನ್ನ ಕರ್ಕೊಂಡು ಹೋಗು. ನಾನು ಮಾಡಿರೋ ತಪ್ಪಾಯಿತು. ಅಳ್ಬೇಡ ಸುಪ್ಪಿ, ಅಳ್ಬೇಡ ನೀನು. ಅಯ್ಯೋ, ನಿನಗೆ ಆಪ್ರೇಷನ್ ಆಗಿದೆ, ನಾನು ಹೇಳ್ತಾ ಇದ್ದೀನಿ ತಾನೇ, ನಾನು ಬಂದಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ, ಬಿಟ್ಟು ಹೋಗೋದಿಲ್ಲ, ಕರ್ಕೊಂಡು ಹೋಗ್ತಾಯಿನಿ ಅಂತ ಹೇಳ್ತಾ ಇದ್ರು ಯಾಕೆ ನೀನು ಅಳ್ತಾ ಇದೆಯಾ? ಅಳ್ಬೇಡ. ಅಯ್ಯೋ ದೇವ್ರೆ, ಹತ್ರ ಏನು ಬಗೆಹರಿಯೋದಿಲ್ಲ, ಸರಿನಾ? ನೀನು ಅಳ್ಬೇಡ. ಇವಾಗ ನೀನು ನೋವಲ್ಲಿದೆಯಾ ಅಂಥದ್ರಲ್ಲೂ ನೀನು ತುಂಬ ಇನ್ನೂ ಹತ್ಬಿಟ್ಟು ಜಾಸ್ತಿ ಇದು ಮಾಡಿಕೊಂಡ್ರೆ ಸುಮ್ಮನಿರು. ಬಿ ಬೇರೆ ಹೆಚ್ಚು ಕಡಿಮೆ ಆಗಿತ್ತು ಕಣಪ್ಪ. BP ಜಾಸ್ತಿ ಆಗಿಬಿಟ್ಟು ಪಾಪ ಅವಳು ಟೆನ್ಷನ್ ತಗೊಂಡು ಜಾಸ್ತಿ ಆಗಿಬಿಟ್ಟಿತ್ತು. ಡಾಕ್ಟ್ರು ಟೆನ್ಷನ್ ಕೊಡಬೇಡ್ರಿ ಅಂತ ಹೇಳವ್ರಿ. ಅಳಬೇಡ, ಸುಮ್ಮನಿರು, ಟೆನ್ಷನ್ ಮಾಡ್ಕೋಬಾರ್ದು. ಸುಪ್ಪು ಅಳಬೇಡ, ಬಂದಿದಂತಾನೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ನೀನು. ಚೆನ್ನಾಗಿದ್ರೆ ಯಾವುದಿರೋದಿಲ್ಲ ನೋಡು. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರಕ್ಕ. ನಮ್ಮ ಮನೆಗೇನೆ ಅಲ್ಲೇ ಇರುವಂತೆ, ನಮ್ಮ ಮನೆಗೆ ಬರುವಂತೆ ಸುಮ್ಮನಿರು ಸುಪ್ಪಿ. ಕರ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಇಟ್ಕೊಂಡು ಹೋಗ್ಬಂತೆ ಅಷ್ಟೇ. ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಧೈರ್ಯ ಕೆಡಿಸ್ಕೊಬೇಡ, ಚೆನ್ನಾಗಿರಮ್ಮ. ಯಾಕೆ ಅಳ್ತೀಯ? ಅಳಬೇಡ. ಅಳ ಅಂಥದ್ದೇನಾಗಿಲ್ಲ. ನಾನು ಹೇಳಿ ಕರ್ಕೊಂಬಂದಿದ್ದೀನಿ ತಾನೇ ಇವಾಗ ಒಂದು ಮಾಡೋದಕ್ಕೆ. ಅವಳ ಹುಡುಗಿಗೂ ಚೆನ್ನಾಗಿ ಬುದ್ಧಿ ಬಂದೈತೆ ಕಣಪ್ಪ. ನೋಡಿ ಹೆಂಗೆ ಅಳ್ತಾ ಐತೆ. ತುಂಬ ಅನುಭವಿಸ್ಬಿಟ್ಟೆ ನಿಖಿಲ್ ನಿನ್ನ ಬಿಟ್ಟು ಹೋಗಿದ್ದಕ್ಕೆ. ನಿನ್ನ ಬೆಲೆ ಏನು ಅಂತ ನನಗಿಂಥ ಸಮಯದಲ್ಲಿ ಗೊತ್ತಾಯಿತು. ಇದೆಲ್ಲ ಅನುಭವಿಸಿದ್ಕೆ ಗೊತ್ತಾಯಿತು ನಿನ್ನ ಬೆಲೆ ಏನು ಅಂತ. ನಾನು ನಿನ್ನ ಮೇಲೆ ತುಂಬ ಇಷ್ಟಪಡ್ತೀನಿ. ನಿನ್ನ ತುಂಬ ಇಷ್ಟ ನೀನಂದರೆ ನನಗೆ. ಅದಕ್ಕೋಸ್ಕರ ನನಗೆ ಇಲ್ಲಿ ನೋಡು, ನನಗೆ ಸಮಾಧಾನನೇ ಇಲ್ಲ. ನಾನು ಏನು ಒಂದು ತೊಟ್ಟು ನೀರು ಸಮೇತ ಕುಡ್ದಿಲ್ಲ. ಬೆಳಗ್ಗೆಯಿಂದ ಡಾಕ್ಟ್ರು ಏನಾದರೂ ಇಡ್ಲಿ ಏನಾದರೂ ತೊಗೊಂಬಂದು ಕೊಡ್ರಿ, ಸ್ವಲ್ಪ ಎದ್ದು ವಾಕ್ ಮಾಡಿಸ್ರಿ ಅಂತ ಹೇಳ್ತವ್ರೆ. ಆದರೆ ಆ ಹುಡುಗಿ ಎದ್ದಾಳಂಗೆ ಇಲ್ಲ. ನಿಖಿಲ್ ಬರಲಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬ ಕೊರಗ್ತಾ ಇದ್ದಾಳಪ್ಪ ನನ್ನ ಮಗಳು. ಏನು ಮಾಡ್ತೀಯ ಗೊತ್ತಿಲ್ಲ. ಈಗ ಅವಳು ಇದ್ದಾನ ಇರಲಿ, ಓದಾನ ಹೋಗಲಿ, ಈಗ ನಿನಗೆ ನಾವು ಬಿಟ್ಟಿರ್ತೀವಿ. ಇನ್ನು ನೋಡ್ಕೊಂಬ ಜವಾಬ್ದಾರಿ ನಿಂದು. ನೀನು ಈಗ ಮನ್ಸು ಬದಲಾಯಿಸಿ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ ಎಂಬುದಾದರೆ ಇರು. ಇಲ್ವಾ, ನನ್ನ ಮಗಳು ಬೇಕಾದರೆ ಏನಾಗ್ತಾಳ ಆಗ್ಲೇಳ ಅಷ್ಟೇ. ನಾವು ಎರಡರಕ್ಕೊಂದು ತೀರ್ಮಾನ ತಗೊಂಡಿದ್ದೀವಿ ಕಣಪ್ಪ. ಇನ್ನೇನು ಮಾಡೋಣ? ಈಗ ನನ್ನ ಮಗಳ ಜಾಗದಲ್ಲಿ ಬೇರೆ ಯಾರಿದ್ರೂ ಇದೇ ರೀತಿ ಕೆಲಸ ಮಾಡೋರು. ಪಾಪ ಅವಳು ಎಂಥ ಪರಿಸ್ಥಿತಿಯಲ್ಲಿದ್ಲು.
ನಾವು ಬೈತೀವಿ. ಇವಾಗ ಮನ್ಯಾಗೂ ಹೇಳೋಕ್ಕಾಗಲ್ಲ ಪ್ರೆಗ್ನೆಂಟ್ ಆಗಿರೋ ವಿಷಯನ. ಮದುವೆಗಿನ್ನ ಮುಂಚೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ತಂದೆ ತಾಯಿ ಹತ್ರ ಹೇಳಿದ್ರೆ ತಂದೆ ತಾಯಿ ಸುಮ್ಮನೆ ಇರ್ತಾರ? ಅದಕ್ಕೋಸ್ಕರ ಅವಳು ಇಂಥ ಕೆಲಸ ಮಾಡ್ಕೊಂಡಿದ್ದ ಅಷ್ಟೇ. ಇವಾಗಾದರೂ ಅರ್ಥ ಆಯ್ತಲ್ಲ ನಮ್ಮ ಸುಪ್ಪಿ ಯಾಕೆ ಇಂಥ ಕೆಲಸ ಮಾಡ್ಕೊಂಡ್ಲು ಅಂತ. ಅದನ್ನೇ ಇವಾಗ ಇದು ಮಾಡ್ಕೊಬೇಡ ಕಣಪ್ಪ. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗು ನೀನು. ನಾನೆಲ್ಲ ಹೇಳಿದ್ದೀನಿ ಬಿಡಲ್ಲ. ನೀನು ಸೂರ್ಯ, ನಾನೆಲ್ಲ ಹೇಳಿದ್ದೀನಿ ಸುಮ್ಮನೆ ಇರಲ್ಲ ನೀನು. ನೀನು ಯಾಕೆ ಕೇಳೋಕೆ ಹೋಗ್ತೀಯ? ನಾನೆಲ್ಲ ಹೇಳಿ ಕರ್ಕೊಂಬಂದಿರೋದು. ಯಾವ್ದಿದ್ರಲ್ಲಿ ಏನು ತಪ್ಪಾಗೈತೆ, ಅವ್ರು ತಪ್ಪು ಮಾಡೋದಕ್ಕೆ ಏನು ಕಾರಣ, ನೀನು ತಪ್ಪು ಮಾಡೋದಕ್ಕೆ ಏನು ಕಾರಣ, ನೀನು ತಪ್ಪು ಮಾಡಿರೋದ್ರಿಂದ ನಾನು ಎಲ್ಲ ಹೇಳಿದ್ದೀನಿ. ನೀನು ಹೇಳೋ ಅಂಥದ್ದೇನಿಲ್ಲ, ಸುಮ್ಮನಿದ್ದು ಬಿಡು. ಸುಮ್ಕಿರಪ್ಪ ನೀನು. ರುದ್ರೇಶ್ ಅವರೆಲ್ಲ ಹೇಳಿ ಕರ್ಕೊಂಬಂದಿದ್ಮೇಲೆ ನಿಂದೇನು ತಿರ್ಗಾನ? ಅವರೆಲ್ಲ ಹೇಳಿ ಕರ್ಕೊಂಬಂದವ್ರು ತಾನೆ. ಅಲ್ಲ, ನಾನು ಹೇಳಿದೆ ಅಷ್ಟೇ ಬಿಡತ್ತವ, ಇನ್ಮೇಲೆ ಹೇಳಲ್ಲ. ನಿಖಿಲ್ ನನ್ನ ಬಿಟ್ಟು ಹೋಗ್ಬೇಡ ನಿಖಿಲ್, ನಿನ್ನ ಜೊತೆ ಚೆನ್ನಾಗಿರ್ತೀನಿ. ನಾನು 100 ಕಾಲ ಸುಖವಾಗಿ ಬಾಳ್ ಮಾಡ್ತೀನಿ. 100 ಕಾಲ ನಗ್ನಗ್ತಾ ಸಂಸಾರ ಮಾಡ್ತೀನಿ. ನಾವು ಯಾವಾಗ್ಲೂ ಚೆನ್ನಾಗಿರ್ಬೇಕು ನಿಖಿಲ್. ನನಗೂ ನಿನ್ಗೂ ದೇವರೇ ಪರಮಾತ್ಮ ಕಾಲ ಆಗ್ತಾ ಅನಿಸುತ್ತೆ ನಿಜ. ನನಗೆ ನೋಡು, ನನಗೆ ನಿನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ನಾನು ನಿನ್ನೆಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ತಾ ಇತ್ತು. ದಯವಿಟ್ಟು ಕ್ಷಮಿಸ್ಬಿಡು, ನಾನು ಮಾಡಿರೋದು ತಪ್ಪಾಯಿತು ನಿಖಿಲ್. ನಾನು ಮಾಡಿರೋದು ತಪ್ಪಾಯಿತು, ಕ್ಷಮಿಸ್ಬಿಡು. ಮನಸ್ಸಲ್ಲಿ ಏನು ಇಟ್ಕೊಬೇಡ. ನಾನು ನಗ್ನಗ್ತಾ ಚೆನ್ನಾಗಿ ಮಾಡ್ಬೇಕಷ್ಟು ನನಗೆ ಇವಾಗ ದೊಡ್ಡ ಕನಸು ಅಷ್ಟೇ. ಇವಾಗ ನಾನು, ನನ್ನ ಮಗು, ನೀನು ಮೂವರು ಚೆನ್ನಾಗಿರ್ಬೇಕು. ಅಕ್ಕನೂ ಇರಲಿ ನಮ್ಮ ಜೊತೆ, ಅತ್ತೆ, ನಾವೆಲ್ಲ ಚೆನ್ನಾಗಿರೋಣ. ನಗ್ನಗ್ತಾ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಸುಪ್ಪಿ ಅಳ್ಬೇಡ, ಸುಮ್ಮನಿರಮ್ಮ, ಅಳ್ಬೇಡ, ಸುಮ್ಕಿರು. ಅವ್ನು ಕರ್ಕೊಂಡು ಹೋಗೋಕ್ಕೆ ಬಂದವನೇ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ನೋಡ್ಕೊಂತೀನಿ. ಸುಮ್ಕಿರು, ಅಳ್ಬೇಡ, ಸುಮ್ಮನಿರು. ಅಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆಗೆ ಬರುವಂತೆ ಚೆನ್ನಾಗಿ ಆಗಿ 1-2 ದಿವಸ ಇದ್ದು ಆಮೇಲೆ ಬೇಕಾದ್ರೆ ಹೋಗ್ಮಂತೆ. ಇವಾಗ ಬತ್ತೀಯಾ ನಮ್ಮ ಜೊತೆನೇ ಅಮ್ಮನ ಮನೆಗೆ ಹೋಗ್ತೀಯ? ಚೆನ್ನಾಗಾದ್ಮೇಲೆ ಬತ್ತೀಯಾ ಬೇಕಾದ್ರೆ? ಇಲ್ಲ, ಬರ್ತೀರಿ, ನಾನು ನಿಮ್ಮ ಜೊತೆನೇ ಬರ್ತೀನಿ ಡಿಸ್ಚಾರ್ಜ್ ಆದಮೇಲೆ. ಮಗುಗೆ ಬೇರೆ ತೊಂದರೆ ಆಗಿದೆಯಲ್ಲ ಇವಾಗ, ಮಗುಗೆ ಬೇರೆ ತೊಂದರೆ ಆಗಿದೆ. ಇವಾಗ ನನ್ನ ಮಗು, ನಾನು ನಿಖಿಲ್, ನಾವು ಚೆನ್ನಾಗಿರ್ತೀವಿ. ಇಂಥ ಸಮಯದಲ್ಲಿ ಗೊತ್ತಾಯಿತು ನಿಖಿಲ್ ಇಲ್ಲದಕ್ಕೆ. ನಿಖಿಲ್ ಬೆಲೆ ಏನು, ನಿಖಿಲ್ ಇದ್ರೆ ಏನೋ ಒಂಥರ ನನಗೆ ಧೈರ್ಯ. ನಿಖಿಲ್ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಧೈರ್ಯ ಬಂದಂಗೆ ಆಯಿತು. ನನಗೇನೋ ಒಂಥರ ಧೈರ್ಯ ನಿಖಿಲ್ ಬಂದಿರೋದಕ್ಕೆ. ಅಳ್ಬೇಡ ಬಿಡು, ಇವಾಗ ಬಂದಿಲ್ವಾ? ಅದು ಯಾಕೆ ಹಂಗೆ ಹೇಳ್ತಾ ಇದೀಯಾ? ಅಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಆಗುತ್ತಾ? ಎಷ್ಟು ಹೇಳಿದ್ರೆ ಯಾಕೆ ಅಳ್ತಾ ಇದೀಯ ನೀನು? ನಾನೀಗ ಬೆಲೆ ಕೊಟ್ಟು ನಾನು ಕರ್ಕೊಂಬಂದಿದ್ದೀನಿ ಅವ್ರಿಗೆ. ಅವರು ನನಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ನೀನು ನನ್ನ ಬೆಲೆ ಉಳಿಸ್ಬೇಕಷ್ಟೇ. ಅಷ್ಟೇ ಕಣಮ್ಮ. ನಾನು ಹೋಗ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ನೋಡಮ್ಮ, ಅಂಕಲ್ ಕರ್ಕೊಂಬಂದವ್ರೆ, ನೀನು ಚೆನ್ನಾಗಿ ಇಟ್ಕೊಂಡು ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ ಅಷ್ಟೇ. ಸುಮ್ಕಿರ್ ಬಂದಿದ್ದಾನಲ್ಲ ನಿಖಿಲ್, ಯಾಕೆ ಅಳ್ತೀಯ? ಇನ್ಮೇಲೆ ನಾನು ಹೋಗಿ ಒಂದು ಸ್ವಲ್ಪ ಗಂಜಿ ತಗೊಬರ್ತೀನಿ, ಗಂಜಿ ಕುಡಿ. ಏನೇನು ಬೆಳಗ್ಗೆ 1 ಲೋಟ ಟೀ ಕಾಫಿ ಅಷ್ಟು ಬಿಟ್ಟರೆ ಏನು ತಗೊಂಡಿಲ್ಲ. ಎದ್ದು ಓಡಾಡ್ತಾ ಇಲ್ಲ. ಡಾಕ್ಟ್ರ್ ಎದ್ದು ವಾಕ್ ಮಾಡು ಅಂತ ಹೇಳಿದ್ರು ಎದ್ದಿಲ್ಲ, ಏನಿಲ್ಲ. ಇವಾಗ ಗಂಜಿ ಕುಡಿದು ಎದ್ದು ಓಡಾಡ್ಸಪ್ಪ ನಿಖಿಲ್. ನೀನು ಬಂದಿರೋದಕ್ಕೆ ಅವಳಿಗೊಂಥರ ಇವಾಗ ಏನೋ ಧೈರ್ಯ ಬಂದಂಗೆ ಆಗೈತೆ ಅವಳಿಗೆ. ಇವಾಗಾದ್ರೂ ಗಂಜಿ ಕುಡಿತೀಯ? ಸುಪ್ಪು ಕುಡಿಯಮ್ಮ, ಇವಾಗ ಗಂಜಿ ಕುಡಿ. ಗಂಜಿ ಕುಡಿ ಸುಪ್ಪು. ಗಂಜಿ ಕುಡಿದು ಎದ್ದು ಓಡಾಡುವಂತೆ ಓಡಾಡಿಸ್ತೀನಿ. ನಾನಿದ್ದೀನಿ, ಎದ್ರಕೋಬೇಡ, ಧೈರ್ಯವಾಗಿರು. ನಾನಿದ್ದೀನಿ, ಧೈರ್ಯವಾಗಿರು. ನಿಜವಾಗ್ಲೂ ಇಂಥ ಸ್ಥಿತಿಲಿ ಸುಪ್ಪಿನ ನೋಡಿದ್ರೆ ನನ್ನ ಮನಸ್ಸು ಕರ್ಗೋಗ್ಬಿಡ್ತು. ಯಾಕಂದ್ರೆ ನಾನು ಮಾಡಿರೋ ತಪ್ಪಿಂದನೇ ತಾನೇ ಅವಳಿಗೆ ಹಿಂಗಾಗಿರೋದು. ಅದಕ್ಕೇ ಇವಾಗ ಅವಳು ನಾನಿಲ್ಲ ಅಂತ ಹೇಳಿ ಆ ರೀತಿ ಕೆಲಸ ಮಾಡಿದಾಳೆ. ಅದಕ್ಕೆ ಇನ್ಮೇಲೆ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ, ಏನೋ ತಪ್ಪು ಮಾಡಿದಾಳೆ ಕ್ಷಮಿಸಿ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ತುಂಬ ಅಳ್ತಾ ಇದ್ದಾಳೆ, ತುಂಬ ಬದಲಾಗಿದ್ದಾಳೆ ಅನ್ನಿಸ್ತೈತೆ. ಇವಾಗ ಬುದ್ಧಿ ಬಂದಿದೆ ಅವಳಿಗೆ ಚೆನ್ನಾಗೆ. ನಾನು ಯಾರ ಸವಾಸಕ್ಕೂ ಹೋಗಲ್ಲ, ನಾವಿಬ್ಬರು ಚೆನ್ನಾಗಿರೋಣ ನಿಖಿಲ್ ಅಂತ ಹೇಳ್ತಾವಳೆ. ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಏನು ಮಾಡೋದು, ನನ್ನಿಂದ ತಪ್ಪಾಗಿರೋದು. ನಾನು ಮುಟ್ಟಾಳ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಏನು ಮಾಡೋದು? ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.